ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಅಯೋಧ್ಯಾಕಾಂಡ. ಕಳೆದ ಒಂದು ಸಂಚಿಕೆಯಲ್ಲಿ ಭರತ ಮತ್ತು ಶತ್ರುಘ್ನರು ಗಂಗಾ ತೀರವನ್ನು ದಾಟ್ಬಿಟ್ಟು ಭಾರದ್ವಾಜರ ಆಶ್ರಮಕ್ಕೆ ಹೊರಡುವಂಥ ಒಂದು ಸನ್ನಿವೇಶದಲ್ಲಿ ನಾನು ರಾಮಾಯಣವನ್ನು ಮುಗಿಸಿದೆ. ನಂತರ ಮಾರನೇ ದಿನ ಬೆಳಿಗ್ಗೆನೇ ಇದ್ದುಬಿಟ್ಟು ಗಂಗಾ ತೀರವನ್ನು ದಾಟ್ಬಿಟ್ಟು ಮುಂದಕ್ಕೆ ಹೊರಟುಬಿಟ್ಟು ಹಾಗೆ ಸ್ವಲ್ಪ ದೂರ ಪ್ರಯಾಣ ಮಾಡಿದ ಮೇಲೆ ಅವರಿಗೆ ಭಾರದ್ವಾಜರ ಆಶ್ರಮ ಸೇರ್ಕೊಳ್ತಾರೆ. ಆಗ ಅಲ್ಲಿ ಸೈನ್ಯವನ್ನು ಸ್ವಲ್ಪ ದೂರ ಇರಿಸ್ಬಿಟ್ಟು ಭರತ ಶತ್ರುಘ್ನರು ವಸಿಷ್ಠರೊಂದಿಗೆ ಕಲಿತುಬಿಟ್ಟು ಈ ಆಶ್ರಮವನ್ನು ಪ್ರವೇಶ ಮಾಡ್ತಾರಂತೆ. ಒಂದು ಬಾರಿ ಭಾರದ್ವಾಜ ಮಹರ್ಷಿಗಳು ಬ್ರಹ್ಮದೇವರ ಕುರಿತು ತಪಸ್ಸನ್ನು ಮಾಡ್ತಾ ಇದ್ರಂತೆ. ಆಗ ಬ್ರಹ್ಮ ಪ್ರತ್ಯಕ್ಷನಾಗಿ ಏನು ನಿನ್ನ ಕೋರಿಕೆ ಅಂತ ಕೇಳಬೇಕಾದ್ರೆ, ನನಗೆ ವೇದ ಓದ್ಕೊಳ್ಳೋದಕ್ಕೋಸ್ಕರ 100 ವರ್ಷಗಳ ಆಯುಷನ್ನು ಬೇಕು ಅಂತ ಭಾರದ್ವಾಜರು ಕೇಳಿದ್ರಂತೆ. ಬ್ರಹ್ಮದೇವರು ಸರಿ ಅಂತಾರಂತೆ. ಹೀಗೆ ಬ್ರಹ್ಮದೇವರಿಗೋಸ್ಕರ ಅವರು 3 ಬಾರಿ ಆಯುಷನ್ನು ತೆಗೆದುಕೊಳ್ತಾರಂತೆ ಬ್ರಹ್ಮದೇವರಿಂದ. ಹೀಗೆ 4ನೇ ಬಾರಿ ಕೂಡ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ವೇದಗಳು ಎಷ್ಟಿದೆಯೋ ಗೊತ್ತಾ ಭಾರದ್ವಾಜ ಅಂತಂದು ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾರಂತೆ. ಹಾಗೆ ಅವು ಪರ್ವತದಷ್ಟು ಎತ್ತರ ಇದೆ. ನೀನು 300 ವರ್ಷದಲ್ಲಿ ಓದಿರೋಷ್ಟು 3 ಇಡಿಯಷ್ಟು, ಈ ಇಡಿ ಇರುತ್ತಲ್ಲ 3 ಇಡಿಯಷ್ಟು ವೇದಗಳು, ವೇದ ಅನಂತವಾಗಿರುವಂಥದ್ದು. ಇದನ್ನು ಎಷ್ಟು ಕಾಲ ಓದಿದ್ರೂ ಅದರ ಅಂತ್ಯ ಅನ್ನುವಂಥದ್ದು ತಿಳಿದೇ ಇರುವಂಥದ್ದು, ಪೂರ್ತಿಯಾಗಿ ಓದೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನೀನು ಓದಿರೋದ್ರಲ್ಲೇ ತೃಪ್ತಿಯನ್ನು ಹೊಂದು ಅಂತ ಬ್ರಹ್ಮದೇವರು ಹೇಳ್ತಾರೆ. ಬ್ರಹ್ಮದೇವರಿಂದ ಆಯುರ್ದಾಯವನ್ನು ಹೊಂದಿರುವಂಥ ಮಹಾನುಭಾವರು ಯಾರು ಅಂತಂದರೆ ಭಾರದ್ವಾಜ ಮಹರ್ಷಿಗಳು. ಇಲ್ಲಿ ನಮಗೆ ಸನಾತನ ಧರ್ಮ ಅದರ ಒಂದು ಜ್ಞಾನ ಎಷ್ಟು ಅನಂತವಾಗಿದೆ, ಅದೆಷ್ಟು ನಾವು ತಿಳ್ಕೊಂಡು ಅದೆಷ್ಟು ನಮಗೆ ಇನ್ನೂ ಅಷ್ಟು ಉಳಿಯುತ್ತೆ ಅಂತ ನಾವಿಲ್ಲಿ ಭಾರದ್ವಾಜರಿಂದ ತಿಳ್ಕೊಬೇಕಾಗುತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ವೇದಾಂತ ಅನ್ನುವಂಥದ್ದು ತ್ರಿಮೂರ್ತಿಗಳೇ ಮಾತ್ರನೇ ಆ ವೇದದ ಅಂತ್ಯವನ್ನು ತಿಳಿದಂಥವ್ರು ಅಂತ ಮತ್ತೊಬ್ಬರಿಲ್ಲ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತಾ ಇರುತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ಜ್ಞಾನ ಅನ್ನುವಂಥದ್ದು ಅನಂತವಾಗಿರುವಂಥದ್ದು. ನಮಗೆ ಕೆಪಾಸಿಟಿ ಇರಬೇಕು, ನಮಗೆ ಅದರ ಮೇಲೆ ಶ್ರದ್ಧೆ ಇರಬೇಕೇ ವಿನಃ ನಮಗೆ ತಿಳ್ಕೊಳ್ತಾ ಹೋದ್ರೆ ಅದಕ್ಕೆ ಸಮುದ್ರದ ಒಂದು ಆಳವನ್ನು ತಿಳ್ಕೊಳೋದಕ್ಕೆ ಹೋದ್ರೆ ಅದರಲ್ಲಿ ಹೇಗೆ ಒಂದು ಉಪ್ಪಿನ ಒಂದು ಗೊಂಬೆ ಮುಳುಗೋಗ್ಬಿಡುತ್ತೆ, ನಾವು ಅದರಲ್ಲಿ ಮುಳುಗೋಗ್ಬಿಡ್ತೀವಿ. ವೇದಾಂತವನ್ನು ತಿಳ್ಕೊಂಡಂಥವ್ರಿಲ್ಲ. ಒಂದೇ ಒಂದು ಪುಸ್ತಕದಲ್ಲಾಗಲಿ ಬೇರೆ ಧರ್ಮದಲ್ಲಿ ಇದ್ದಂಗೆ ಒಂದೇ ಒಂದು ಗ್ರಂಥ, ಒಂದೇ ಒಂದು ಪುಸ್ತಕದಲ್ಲಿ ನಮಗೆ ಆ ಜ್ಞಾನವನ್ನು ಬೋಧಿಸಿಲ್ಲ. ಯಾಕೆ ಅಂತಂದರೆ ಮನುಷ್ಯರಿಗೆ ಬೇರೆ ಬೇರೆ ತರಹದ ಅಭಿರುಚಿ ಇರುತ್ತೆ. ಒಬ್ಬರಿಗೆ ಖಗೋಳಶಾಸ್ತ್ರ ಇಂಟ್ರೆಸ್ಟ್ ಇದ್ರೆ, ಒಬ್ಬರಿಗೆ ಭೂಮಿ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಒಬ್ಬರಿಗೆ ನಕ್ಷತ್ರ ಮಂಡಲಗಳ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ಮತ್ತೊಬ್ಬರಿಗೆ ಈ ಗಣಿತ ವಿಜ್ಞಾನದ ಶಾಸ್ತ್ರದ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ಮತ್ತೊಬ್ಬರಿಗೆ ಜ್ಯೋತಿಷ್ಯದ ಬಗ್ಗೆ, ಮತ್ತೊಬ್ಬರಿಗೆ ಶಸ್ತ್ರಚಿಕಿತ್ಸೆ ಬಗ್ಗೆ, ಮತ್ತೆ 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 ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ಥರ ಅಂತಂದರೆ ಎಲ್ಲೂ ಹೇಳಿರೋದು ಒಂದತ್ರ ಹೇಳಿರುವಂಥ ವಿಷಯ ಇನ್ನೊಂದು ಹತ್ರ ಹೇಳಿಲ್ಲ. ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿರುವಂಥದ್ದು ಪದ್ಮ ಪುರಾಣದಲ್ಲಿ ಹೇಳಿಲ್ಲ, ಪದ್ಮ ಪುರಾಣದಲ್ಲಿ ಹೇಳಿರುವಂಥದ್ದು ದೇವಿ ಭಾಗವತದಲ್ಲಿ ಹೇಳಿಲ್ಲ. ಒಂದಕ್ಕೊಂದು ಚೈನ್ ಲಿಂಕ್ ಇದ್ದಂಗೆ ಒಂದರಲ್ಲಿ ಅನುಮಾನ ಇದ್ದರೆ ಮತ್ತೊಂದರಲ್ಲಿ ತೀರಿಸ್ಕೋಬಹುದು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಅಷ್ಟು ಶ್ರೇಷ್ಠವಾಗಿರುವಂಥದ್ದು ನಮ್ಮ ಸನಾತನ ಧರ್ಮ ಅಂತ ತಿಳ್ಕೊಬೇಕಾಗುತ್ತೆ. ಭಾರದ್ವಾಜ ಮಹರ್ಷಿಗಳು ಎಷ್ಟು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಾರೆ ಅಂದರೆ 300 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಾರೆ ಅಂತಂದರೆ ಅವರು ದೇವದಾನವರನ್ನು ಶಾಸಿಸುವಂಥ ಪರಿಸ್ಥಿತಿಗೆ ಹೋಗಿರ್ತಾರೆ. ವಾಲ್ಮೀಕಿ ಮಹರ್ಷಿಗಳು ಬರೀ 13 ವರ್ಷ ರಾಮನಾಮವನ್ನು ಹೇಳಿರೋದಕ್ಕೆ ಅವರಿಗೆ ರಾಮಾಯಣ ಪೂರ್ತಿ ಗೋಚರವಾಗಿದೆ. ಇನ್ನು 300 ವರ್ಷಗಳ ಕಾಲ 300 ಮತ್ತಷ್ಟು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಾರೆ ಅಂತಂದರೆ ಅವರ ಶಕ್ತಿಯನ್ನು ನಾವು ಅಳೆಯೋದಕ್ಕೆ ಕೂಡ ಸಾಧ್ಯವಾಗೋದಿಲ್ಲ. ಮುಂದೆ ಬರುತ್ತೆ ಅವರ ಶಕ್ತಿ ಎಂಥದ್ದು ಅಂತಂತಂದು ತಿಳಿಯುತ್ತೆ ನಮಗೆ.
ನಂತರ ಕಥೆಯಲ್ಲಿ ಮುಂದೆ ಹೋಗೋಣಂತೆ. ಎದುರು ಬರ್ತಾ ಇರುವಂಥ ವಸಿಷ್ಠ ಮಹರ್ಷಿಗಳನ್ನು ನೋಡಿಬಿಟ್ಟು ಭಾರದ್ವಾಜರು ಓಡೋಡ್ ಬಂದ್ಬಿಟ್ಟು ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟುಬಿಡ್ತಾರೆ. ನಂತರ ಒಬ್ಬರನ್ನೊಬ್ಬರು ಕುಶಲ ಪ್ರಶ್ನೆಗಳನ್ನು ಕೇಳ್ಕೊಳ್ತಾರೆ. ಆಗ ಭಾರದ್ವಾಜರು ಭರತನನ್ನು ಹೀಗೆ ಪ್ರಶ್ನಿಸ್ತಾರಂತೆ, ನೀನು ಯಾಕೆ ಅರಣ್ಯಕ್ಕೆ ಬಂದಿದ್ಯಾ ಅಂತ ಕೇಳ್ತಾರಂತೆ. ರಾಮನ ದರ್ಶನಕ್ಕೋಸ್ಕರ ಬಂದಿದ್ದೀನಿ ಅಂತ ಭರತ ಹೇಳ್ತಾರಂತೆ. ಭಾರದ್ವಾಜರು ತ್ರಿಕಾಲ ವೇದಿಗಳು, ದಶರಥ ಮರಣಿಸಿರುವಂಥ ವಿಷಯ ಕೂಡ ಅವ್ರಿಗೆ ಗೊತ್ತು. ಆಗ ಭಾರದ್ವಾಜರು, ನಿಮ್ಮ ತಂದೆ 14 ವರ್ಷ ರಾಮನನ್ನು ಅರಣ್ಯವಾಸಕ್ಕೆ ಕಳಿಸಿದರೆ, ನಿಮಗೆ ರಾಜ್ಯ ಕೊಟ್ಟಿದ್ದಾರೆ, ಈ ರಾಜ್ಯ ಪರಿಪಾಲನೆ ಮಾಡುವಂಥ ಸ್ಥಿತಿಯಲ್ಲಿ ನೀನಿದೆಯಾ, ಆದರೂ ನೀನು ಇಷ್ಟು ಜನ ಸೈನ್ಯವನ್ನು ತೆಗೆದುಕೊಂಡು ಅರಣ್ಯಕ್ಕೆ ಬಂದಿದೆಯಾ, ಮಹಾಪಾಪ ಕಾರ್ಯವಾಗಿರುವಂಥ ರಾಮನ ಹತ್ಯೆಗೋಸ್ಕರ ನೀನು ಬಂದಿದ್ಯಾ ಅಂತ ನನ್ನ ಮನಸ್ಸಿನಲ್ಲಿ ಶಂಕೆ ಆಗಿದೆ ಅಂತ ಹೇಳ್ತಾರಂತೆ. ಅಲ್ಲಿ ನೋಡಿದ್ರೆ ಅಯೋಧ್ಯ ಪ್ರಜೆಗಳು ಮುಖಕ್ಕೆ ಬಾಗ್ಲಾಕ್ಬಿಟ್ರು. ಕೌಸಲ್ಯಮ್ಮ ನೋಡಿದ್ರೆ ನಿಮಗೆ ನಿಮ್ಮಮ್ಮ ಕೊಡಿಸಿದ್ದಾರೆ ಆಯಾ ಆಳ್ಕೊ ಅಂತಂತ ದೊಡ್ಡಮ್ಮ ಅಂತಾರೆ. ಗುಹ ನೋಡಿದ್ರೆ ರಾಮನ್ ಸಾಯಿಸೋದಕ್ಕೋಸ್ಕರ ಬಂದಿದ್ಯಾ ಅಂತ ಇದ್ದಾರೆ. ಮತ್ತೆ ತ್ರಿಕಾಲ ಜ್ಞಾನಿಗಳಾಗಿರುವಂತಹ ಭಾರದ್ವಾಜರು ಕೂಡ ಈ ಥರ ಹೇಳಿದ್ರೆ ಭರತನ ಒಂದು ಸಹನೆಗೆ ಅದೆಷ್ಟು ಅವಮಾನದ ಭಾರವನ್ನು ತಟ್ಕೋಬೇಕು ಅಂತ, ಈ ಅವಮಾನದ ಭಾರವನ್ನು ತಟ್ಕೊಳ್ಳುವಂಥ ಒಂದು ಶಕ್ತಿ ಇರೋದಕ್ಕೆ ವಸಿಷ್ಠ ಮಹರ್ಷಿಗಳು ಭರತನಿಗೆ ಭರತ ಅಂತಂತ ಇಟ್ಟಿದ್ದಾರೇನೋ ಅಂತ ನಾವು ಅನ್ಕೊಬೇಕಾಗುತ್ತೆ. ಮಹಾಪಾಪ ಕಾರ್ಯವಾಗಿರುವಂಥ ರಾಮನ ಹತ್ಯೆ ಮಾಡೋದಕ್ಕೋಸ್ಕರ ನೀನು ಬಂದಿದ್ದೀನೋ ಇಷ್ಟು ಜನ ಸೈನ್ಯವನ್ನು ತೆಗೆದುಕೊಂಡು ಅಂತ ನನ್ನ ಮನುಷ್ಯನಲ್ಲಿ ಶಂಕೆ ಇದೆ ಅಂದ ತಕ್ಷಣವೇ ಈ ಮಾತನ್ನು ಕೇಳಿರುವಂತಹ ಭರತ ಕಣ್ಣೀರು ಸುರಿಸುತ್ತಾ ಅಳ್ತಾನಂತೆ. ಮಹಾನುಭಾವ, ನಾನು ದೌರ್ಭಾಗ್ಯನಯ್ಯ, ನಾನು ಎಲ್ಲಿ ಹೋದ್ರೂ ನನ್ನ ನೋಡಿದ ತಕ್ಷಣವೇ ರಾಮನ ಸಾಯಿಸೋದಕ್ಕೋಸ್ಕರ ಇಲ್ಲಿ ಬಂದಿದ್ಯಾ ಅಂತ ಇದ್ದಾರೆ. ನಾನು ರಾಮನನ್ನು ಸಾಯಿಸೋದಕ್ಕೋಸ್ಕರ ಬಂದಿಲ್ಲಯ್ಯ, ನಾನು ನೀವು ಕೇಳಿರುವಂಥ ಈ ಪ್ರಶ್ನೆಯಿಂದ ನಾನು ಸತ್ತು ಹೋಗಿದ್ದೀನಿ ಮಹರ್ಷಿ. ಈ ಮಾತನ್ನು ಗುಹ ಕೇಳಿದ್ರೆ ಅರ್ಥ ಮಾಡ್ಕೋಬಹುದು. ಆದರೆ ನಿಮ್ಮಂಥ ಶ್ರೇಷ್ಠವಾಗಿರುವಂಥ ಮಹರ್ಷಿ ಅಂತಂದರೆ ತ್ರಿಕಾಲ ಜ್ಞಾನಿಗಳು ಕೂಡ ನನ್ನನ್ನು ಈ ಥರ ಪ್ರಶ್ನೆ ಹಾಕಿದ್ರೆ ಈ ಮಾತು ಅಂತಂದರೆ ನಾನು ಬದುಕಿರೋದಕ್ಕೆ, ನನಗೆ ಯಾವತ್ತೂ ರಾಜ್ಯ ಬೇಕಂತಾಗಲಿ, ರಾಮ ಅರಣ್ಯವಾಸಕ್ಕೆ ಬರಬೇಕು ಅಂತಾಗಲಿ ನಾನು ಯಾವತ್ತೂ ಕೋರ್ಕೊಂಡಿಲ್ಲ. ಆದರೆ ನನ್ನ ಮೇಲಿರುವಂಥ ವಿಪರೀತವಾಗಿರುವಂಥ ಪ್ರೀತಿಯಿಂದ ನಮ್ಮಮ್ಮ ನಾನು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ 2 ವರಗಳನ್ನು ಕೋರ್ಕೊಂಡಿದ್ದಾರೆ. ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅರಣ್ಯಕ್ಕೆ ಬಂದಿದ್ದೀನಿ. ನಾನು ರಾಮನನ್ನು ಸಾಯಿಸುವಷ್ಟು ದುರ್ಮಾರ್ಗನಲ್ಲ ಮಹರ್ಷಿ ಅಂತ ಆತನ ಪಾದದ ಮೇಲೆ ಬಿದ್ದುಬಿಟ್ಟು ಏನು ಆಯ್ತಾರಂತೆ. ಆಗ ಭಾರದ್ವಾಜರು, ನೀನೆಂಥವನೋ ನನಗೆ ಗೊತ್ತು ಭರತ, ನೀನು ಅಂತಹ ದುರಾಲೋಚನೆ ಮಾಡೋದಿಲ್ಲ ಅಂತ ಕೂಡ ಗೊತ್ತು. ಆದರೆ ನಾನು ನಿನ್ನನ್ನು ಯಾಕೆ ಕೇಳಿದ್ದೀನೋ ಗೊತ್ತಾ, ಈ ನಿನ್ನ ಶೀಲ ಎಂಥದೋ ಲೋಕಕ್ಕೆ ಹೇಳೋದಕ್ಕೋಸ್ಕರ ನಾನು ಈ ಮಾತನ್ನು ಕೇಳಿದ್ದೀನಿ. ನೀನು ನಿನ್ನ ಮಾತಿನ ಮೇಲೆ ನಿಂತ್ಕೊಳ್ಳುವಂತೆ, ನಿನ್ನ ಮಾತು ನಿಲ್ಲಿಸ್ಕೊಳ್ಳೋ ಥರ ಆಗಲಿ ಅಂತ ಆಶೀರ್ವಾದ ಮಾಡಿದ ಮೇಲೆ ಆಶೀರ್ವಾದ ಮಾಡ್ತಾರಂತೆ. ಅಪ್ಪ, ಈ ದಿನ ರಾತ್ರಿ ನನ್ನ ಆತಿಥ್ಯವನ್ನು ಸ್ವೀಕರಿಸು ಅಂತಂತಾರಂತೆ. ಅಂದರೆ ಇಲ್ಲಿ ಭರತನ ಒಂದು ಶೀಲವನ್ನು ಮನಸ್ಸಿನಲ್ಲಿರುವಂಥದ್ದು ಯಾರ ಹತ್ರ ಆದ್ರೂ ಆ ಮನಸ್ಸಿನಲ್ಲೊಂದು ಇದರಲ್ಲಿ ಮಾತಿನಲ್ಲೊಂದು ಹೇಳ್ಬೋದು. ಆದರೆ ಮಹಾನುಭಾವರು ಅಂತಂದರೆ ಭಗವಂತನ ಆರಾಧಕರು ಸಾಧನೆ ಮಾಡುವಂಥವ್ರ ಹತ್ರ ನಮ್ಮ ಮುಖ ನೋಡ್ಬಿಟ್ರೇನೆ ನಮ್ಮ ಜಾತಕ ಇಲ್ಲ ಅವ್ರ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ನಾವೆಷ್ಟು ನಾಟಕದ ಮಾತನ್ನು ಹೇಳಿದ್ರು ಅವ್ರು ನಂಬೋದಿಲ್ಲ. ನಾವು ಹೇಳೋದಕ್ಕಿಂತ ಮುಂಚೆನೇ ನಮ್ಮ ಬಗ್ಗೆ ಅವರು ಹೇಳೋದಿಲ್ಲ, ತಿಳಿದಿರುತ್ತೆ, ಆದರೆ ತಿಳ್ಕೊಂಡು ಸುಮ್ಮನೆ ಇರ್ತಾರೆ. ಇವ್ರು ಎಂಥವ್ರು ಅಂತ ಅವರವರ ಒಂದು ಯೋಗ್ಯತೆಯನ್ನು ಅಳೆದ್ಬಿಟ್ಟು ಯಾರನ್ನ ಹತ್ರ ತೊಗೊಬೇಕು, ಯಾರನ್ನ ದೂರ ಇಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿರುವಂಥ ಒಂದು ವಿಷಯ. ಭಗವಂತರ ಭಕ್ತರ ಹತ್ರ ನಾವು ಮುಖವಾಡವನ್ನು ಹಾಕ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಆಗ ಭರತ, ಈ ದಿನ ರಾತ್ರಿ ನೀನು ಇಲ್ಲೇ ಆತಿಥ್ಯವನ್ನು ಸ್ವೀಕರಿಸು ಅಂತ ಭಾರದ್ವಾಜರು ಭರತನಿಗೆ ಹೇಳ್ತಾರೆ. ಆಗ ಭರತ ಹೇಳ್ತಾನಂತೆ, ನೀವು ನನಗೆ ಅರ್ಘ್ಯವನ್ನು ಕೊಟ್ಟಿದ್ದೀರಾ, ಪಾದ್ಯವನ್ನು ಕೊಟ್ಟಿದ್ದೀರಾ, ಇಷ್ಟಕ್ಕಿಂತ ನನಗೇನು ಬೇಕು, ನನಗೆ ಇನ್ನೇನು ಬೇಡ. ಮತ್ತೆ ಇಷ್ಟು ಸೈನ್ಯ ಇಲ್ಲಿ ಯಾಕೆ ಬಂದಿವ್ಯವನ್ನು ಪಾದ್ಯವನ್ನು ಕೊಟ್ಟಿದ್ದೀರಾ, ನನಗೆ ಇಷ್ಟಕ್ಕಿಂತ ಏನು ಬೇಕು, ಏನು ಬೇಡ ಅಂತಂತಾರೆ. ಮತ್ತೆ ನಿನ್ನ ಸೈನ್ಯವನ್ನು ಎಲ್ಲಿಟ್ಟಿದ್ಯಾ ಅಂತ
ಎಲ್ಲಿ ಇದೆ ಅಂತ ಭಾರದ್ವಾಜರು ಕೇಳಿದಾಗ ಸೈನ್ಯವನ್ನು ಇಲ್ಲಿ ಕರ್ಕೊಂಡ್ಬಂದ್ರೆ ಆಶ್ರಮದ ವಾತಾವರಣ ಹಾಳಾಗೋಗುತ್ತೆ ಅಂತಂದು ನಾನು ದೂರನೇ ಎಲ್ಲರನ್ನು ಅಲ್ಲೇ ದೂರದಲ್ಲೇ ಉಳಿಸಿದ್ದೀನಿ ಅಂತ ಅಂತಾರಂತೆ. ಆಗ ಭಾರದ್ವಾಜರು ನೀನು ಅಷ್ಟು ದೂರದಲ್ಲಿ ಯಾಕೆ ಅಲ್ಲಿ ಇಟ್ಟಿದೆಯಾ? ಇವತ್ತು ನಾನು ಆತಿಥ್ಯವನ್ನು ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಆದ್ದರಿಂದ ನೀನು ನನ್ನ ಆತಿಥ್ಯವನ್ನು ತೆಗೆದುಕೊಂಡು ಹೋಗಬೇಕು. ನಿನ್ನ ಕುದುರೆಗಳು, ಆನೆಗಳು, ಒಂಟೆಗಳು, ಸೈನ್ಯ, ಪುರೋಹಿತರು, ಮಂತ್ರಿಗಳು ನಿನ್ನ ತಾಯಂದಿರಿಗೆ ಎಂತಹ ಆತಿಥ್ಯ ಕೊಡಬೇಕೋ ಅಂತಹ ಆತಿಥ್ಯವನ್ನು ಕೊಡ್ತೀನಿ ಅಂತ ಹೇಳ್ತಾರಂತೆ. ಆಗ ಭಾರದ್ವಾಜ ಮಹರ್ಷಿಗಳು ಆಚಮನವನ್ನು ಮಾಡಿಬಿಟ್ಟು ವಿಶ್ವಕರ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿಗೆ ರಾಜಕುಮಾರನಾಗಿರುವಂಥ ಭರತ ಮತ್ತು ಶತ್ರುಘ್ನರು ಬಂದಿದ್ದಾರೆ. ಅವರ ಹಿಂದೆ ಸೇನಾಬಲ ಬಂದಿದೆ, ಪುರೋಹಿತರು ಬಂದಿದ್ದಾರೆ, ಮಹರ್ಷಿಗಳು ಬಂದಿದ್ದಾರೆ. ಇವರಲ್ಲಿ ಯಾರ್ಯಾರಿಗೆ ಎಂತೆಂತಹ ಭೋಜನ ಬೇಕು, ಎಂತೆಂತಹ ಭವನದಲ್ಲಿ ನಿವಸಿಸ್ತಾರೋ ಅಂತಹ ಭವನವನ್ನು ವಿಶ್ವಕರ್ಮ ನೀನು ನಿರ್ಮಿಸು ಅಂತ ಹೇಳ್ತಾರಂತೆ. ರಾಜರು ನಿರ್ಮಿಸಿರುವಂಥ ಅರಮನೆಯನ್ನು, ಚೆನ್ನಾಗಿ ದುಡ್ಡು ಇರುವಂಥವರು ನಿವಾಸಿಸುವಂಥ ಪ್ರಾಸಾದಗಳು ಅಂತಂತಾರೆ. ಅರಮನೆಗಳನ್ನೇ ಪ್ರಾಸಾದ ಮತ್ತು ಭವನ ಅಂತಂತಾರೆ. ಇವನ್ನು ನೀನು ನಿರ್ಮಿಸು ಅಂತಂತಾರೆ. ಇವರ ಪ್ರಾರ್ಥನೆಯಿಂದ ವಿಶ್ವಕರ್ಮ ಉತ್ತರ ಕ್ಷಣದಲ್ಲಿ ಬೇಕಾಗಿರುವಂಥ ಭವನಗಳನ್ನು ನಿರ್ಮಾಣ ಮಾಡ್ತಾರೆ. ನಂತರ ಆತ ಕುಬೇರನನ್ನು ಪ್ರಾರ್ಥನೆ ಮಾಡಿಬಿಟ್ಟು, ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡಿಬಿಟ್ಟು, ಕುಬೇರ ನಿನ್ನ ಹತ್ತಿರ ಇರುವಂತಹ 1000 ಜನ ಅಪ್ಸರಸೆಯರನ್ನು ಕಳಿಸ್ಬಿಡು. ಓ ಬ್ರಹ್ಮದೇವ, ನಿನ್ನ ಹತ್ತಿರ ಇರುವಂಥ ಅಪ್ಸರಸೆಯನ್ನು ಕೂಡ ಕಳಿಸ್ಬಿಡು. ಅವರೊಂದಿಗೆ ನಾರದ, ತುಂಬುರ, ಹೂಹು ಅನ್ನುವಂಥ ದೇವಗಾಯಕರು ಬರಬೇಕು. ಹೀಗೆ ಇಲ್ಲಿ ಪಾಯಸದ ಪ್ರವಾಹ ಹರಿಬೇಕು. ಹುಳಿಯಾಗಿರುವಂಥ ಹಣ್ಣಿನಿಂದ ತೆಗೆದಿರುವಂಥ ರಸ ಮತ್ತು ಬೆಲ್ಲದಿಂದ ಹುಟ್ಟಿರುವಂಥ ಸುರ ಇಲ್ಲಿ ನದಿಗಳಾಗಿ ಪ್ರವಹಿಸಬೇಕು. ಆನೆಗಳು, ಕುದುರೆಗಳು, ಒಂಟೆಗಳು ತಿನ್ನೋದಕ್ಕೆ ಬೇಕಾಗಿರುವಂಥ ಆಹಾರ ಗುಡ್ಡದಂತೆ ಗುಡ್ಡದಷ್ಟು ಗಾತ್ರದಲ್ಲಿ ಬಂದು ಬೀಳಬೇಕು. ಪರ್ವತದಂತೆ ಅನ್ನರಾಶಿಗಳು ಏರ್ಪಾಟಾಗಬೇಕು. ಅವುಗಳೊಂದಿಗೆ ಸಾರು ಮತ್ತು ಪಕ್ಕದಲ್ಲಿ ಚಟ್ನಿಗಳು, ಸಾಂಬಾರು ಇವೆಲ್ಲವೂ ತಿಂದ ನಂತರ ಜೀರ್ಣ ಆಗೋದಕ್ಕೋಸ್ಕರ ಶುಂಠಿ, ಲವಂಗ, ಇಂಗುವಿನಿಂದ ಕಲಿಸಿರುವಂತಹ ಮೊಸರು ಬೇಕು. ಹಸಿವು ಹುಟ್ಟೋದಿಸೋದಕ್ಕೋಸ್ಕರ ಸ್ವಲ್ಪ ಹುಳಿಯಾಗಿರುವಂಥ ಮೊಸರು ಬೇಕು. ಅನ್ನದಲ್ಲಿ ಕಲಿಸ್ಕೊಂಡು ತಿನ್ನೋದಕ್ಕೋಸ್ಕರ ಚೆನ್ನಾಗಿರುವಂಥ ಒಂದು ಮೊಸರು ಬೇಕು. ಇವುಗಳೊಂದಿಗೆ ಎಲ್ಲರೂ ಮುಖ ತೊಳ್ಕೊಳ್ಳೋದಕ್ಕೋಸ್ಕರ ಚೂರ್ಣ ಅಂತಂದರೆ ಪೌಡರ್ ಬೇಕು. ಮತ್ತು ಮೈಗೆ ಮತ್ತು ಕೂದಲಿಗೆ ಹಚ್ಕೊಳೋದಕ್ಕೆ ಆಮ್ಲಕ ಅಂತಂದರೆ ಒಂದು ನಲ್ಲಿಕಾಯಿನಿಂದ ಮಾಡಿರುವಂಥ ಒಂದು ಚೂರ್ಣವನ್ನು ಕೊಡಬೇಕು. ಮತ್ತು ಕಡಲೆ ಹಿಟ್ಟು, ಎಣ್ಣೆ ಮೊದಲಾಗಿರುವಂಥವು ಬಂಗಾರು ಪಾತ್ರೆಯಲ್ಲಿ ತರಬೇಕು. ಕೆಲವು 1000 ಅಪ್ಸರಸೆಯರು ಬಂದು ಒಬ್ಬೊಬ್ಬ ಸೈನಿಕನನ್ನು ಒಂದೊಂದು ಪೀಠದ ಮೇಲೆ ಕೂರಿಸ್ಬಿಟ್ಟು ಮೈಯೆಲ್ಲ ಎಣ್ಣೆಯನ್ನು ಬಳದ್ಬಿಟ್ಟು ಅವರಿಗೆ ಚೆನ್ನಾಗಿ ಮಸಾಜ್ ಅಂತಂತಾರಲ್ಲ ಆ ಥರ ಮಾಡಿಬಿಟ್ಟು ಅವ್ರಿಗೆ ಸ್ನಾನ ಮಾಡಿಸ್ಬೇಕು. ಇದರಲ್ಲಿರುವಂಥವ್ರಿಗೆ ಭಾಳ ಉದ್ದವಾಗಿರುವಂಥ ಗಡ್ಡ ಬೆಳೆದಿರುತ್ತೆ. ಅದನ್ನು ಬಾಚ್ಕೊಳೋದಕ್ಕೋಸ್ಕರ ಬಾಚಣಿಕೆ ಬೇಕು. ಆ ಕಾಲದಲ್ಲೇ ಬಾಚಣಿಕೆ ಇತ್ತು. ಏನು ಮಾಡ್ತಾಯಿದ್ರು ಅಂತಂದರೆ ಒಂದು ಮರದ ಒಂದು ತುಂಡಿರುತ್ತಲ್ವ, ವುಡ್, ಅದರಿಂದ ಮಾಡ್ತಾಯಿದ್ರು. ಒಂದು ಮರದ ಒಂದು ಇದರಿಂದ ಮಾಡ್ತಾಯಿದ್ರು. ಇವೆಲ್ಲವರು ತಿನ್ನಬೇಕು. ತಿಂದ ನಂತರ ಬೇಗ ಜೀರ್ಣ ಆಗೋದಕ್ಕೋಸ್ಕರ ಔಷಧಿ ಬೇಕು. ಸೋಮ ಅಂದರೆ ಚಂದ್ರ. ಇವೆಲ್ಲವನ್ನು ಸಿದ್ಧ ಮಾಡುವಂತಂತರಂತೆ. ಅಪ್ಸರಸೆಯರು ನಾಟ್ಯ ಮಾಡಬೇಕು. ಆವಾಗ ದೊಡ್ಡ ಈಗಲೇ ದೊಡ್ಡ ಹಲಸಿನ ಹಣ್ಣುಗಳು ಮತ್ತು ನೇರಳೆ ಹಣ್ಣಿನ ಗಿಡ, ಮಾವಿನ ಹಣ್ಣಿನ ಗಿಡಗಳು ಹುಟ್ಟಬೇಕು. ಅದರಲ್ಲಿ
ಗಿಳಿಗಳು ಕುತ್ಕೊಂಡು ಕುಹು ಕುಹು ಅಂತ ಕೂಗಬೇಕು. ಹಾಗೆ ನವಿಲು ಕೋಗಿಲೆ ಕೂಡ ಬರಬೇಕು. ಮತ್ತೆ ಕುಬೇರನ ರಥವಾಗಿರುವಂಥ ಚೈತ್ರ ರಥ ಬರಬೇಕು. ಮಾವಿನ ಹಣ್ಣು ಹುಟ್ಟಬೇಕು. ಮತ್ತೆ ಅಂಟವಾಳದ ಕಾಯಿ ಅಂತಂದ್ರೆ ಶಾಂಪು ನಟ್ ಅಂತಾರಲ್ವ, ಅಂಟವಾಳದ ಕಾಯಿ ಶಾಂಪು ತರ ಇರುತ್ತಲ್ಲ, ಅದು ಹುಟ್ಟಬೇಕು. ಇವುಗಳೊಂದಿಗೆ ಯಾರ್ಯಾರು ಎಷ್ಟೆಷ್ಟು ಬಿಸಿ ಬೇಕೋ ಅಷ್ಟಷ್ಟು ಬಿಸಿ ಆಗಿರುವಂಥ ನೀರು ಸಿದ್ಧವಾಗಬೇಕು. ಎಲ್ಲರೂ ತೊಟ್ಕೊಳ್ಳೋದಕ್ಕೆ ಹೊಸ ಬಟ್ಟೆ ಬೇಕು, ಹಾಗೆ ಚಪ್ಪಲಿ ಬೇಕು. ಭರತನಿಗೋಸ್ಕರ ಒಂದು ಬ್ರಹ್ಮಾಂಡವಾಗಿರುವಂಥ ಅಂತಂದ್ರೆ ದೊಡ್ಡದಾಗಿರುವಂಥ ಅರಮನೆ ಏರ್ಪಾಡಾಗಬೇಕು ಅಂತ ಹೇಳ್ತಾರಂತೆ. ಆಗ ಕುದುರೆಗಳು ಆನೆಗಳು ತಮ್ಮ ಜೀವನದಲ್ಲಿ ಯಾವಾಗಲೂ ತಿಂದೇ ಇರುವಂಥ ಭೋಜನವನ್ನು ಮಾಡ್ತಾರಂತೆ. ಒಬ್ಬೊಬ್ಬರಿಗೆ 4 ಜನ ಅಪ್ಸರೆಸರು ಏನು ಕುತ್ಕೊಂಡು ಮೈಯೆಲ್ಲ ಎಣ್ಣೆಯನ್ನು ಬಲದ್ಬಿಟ್ಟು ಮಸಾಜ್ ಮಾಡಿಬಿಟ್ಟು ಸ್ನಾನ ಮಾಡಿಸ್ತಾರಂತೆ. ಭರತ ತನ್ನ ಮಂತ್ರಿಗಳೊಂದಿಗೆ ಕಲಿತುಬಿಟ್ಟು ಆ ಅರಮನೆಯನ್ನು ಪ್ರವೇಶಿಸ್ತಾರೆ. ಅದರಲ್ಲಿ ಒಂದು ದೊಡ್ಡ ವೇದಿಕೆ, ಇದರ ಮೇಲೆ ಬಂಗಾರದ ಸಿಂಹಾಸನ ಇರುತ್ತೆ, ಬಂಗಾರದ ಛತ್ರಿ ಕೂಡ ಇರುತ್ತೆ. ಒಳಗಡೆ ಬಂದಿರುವಂಥ ಭರತ ಸಿಂಹಾಸನದ ಮೇಲೆ ರಾಮ ಕುತ್ಕೊಂಡಂಗೆ ಭಾವಿಸಿ ಕೆಳಗಡೆ ಪಾದ ಪೀಠಕ್ಕೆ ತಲೆ ತಾಕುವಂತೆ ನಮಸ್ಕಾರ ಮಾಡಿ ಚಾಮರವನ್ನು ಬೀಸಿಬಿಟ್ಟು ಇವೆಲ್ಲವೂ ರಾಮನಿಗೆ ಚೆಂದಬೇಕು ಅಂತ ಅಂದ್ಕೊಂಡು ಮಂತ್ರಿಗಳು ಕುತ್ಕೊಳ್ಳೋ ಹತ್ರ ಕುತ್ಕೊಳ್ತಾರಂತೆ. ಈ ಸಭೆಯಲ್ಲಿ ರಂಭೆ ಮೊದಲಾಗಿರೋವಂಥವ್ರು ಬಂದ್ಬಿಟ್ಟು ನಾಟ್ಯ ಮಾಡ್ತಾರಂತೆ. ಆಗ ನಾರದ, ತುಂಬುರ ಮೊದಲಾಗಿರೋವಂಥವ್ರು ಬಂದ್ಬಿಟ್ಟು ಹಾಡನ್ನು ಹಾಡ್ತಾರಂತೆ. ಏನಾದರೂ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಭರತ ಮನಸ್ಸಲ್ಲಿ ಅಂದ್ಕೊಂತಂತೆ. ಕೂಡಲೇ ಪಾಯಸ ಪ್ರವಾಹ ತರ ಪ್ರವಹಿಸುತ್ತಂತೆ. ಇದೆಲ್ಲವನ್ನು ನೋಡಿ ಎಲ್ಲರೂ ಈ ನದಿಯಿಂದ ಎಷ್ಟು ಬೇಕೋ ಅಷ್ಟು ಪಾಯಸವನ್ನು ಬಂಗಾರು ಪಾತ್ರೆಯಲ್ಲಿ ಬಂಗಾರು ಪಾತ್ರೆಯಿಂದ ಅದು ತುಂಬಿಸ್ಕೊಂಡು ಕುಡಿತಾ ಇದ್ದಾರಂತೆ. ಇವೆಲ್ಲವೂ ಎಲ್ಲವೂ ಚೆನ್ನಾಗಿ ಅನುಭವಿಸಿದ್ರಂತೆ. ಸೈನಿಕರೆಲ್ಲರೂ ಚೆನ್ನಾಗಿ ಕುಡಿದ್ಬಿಟ್ಟು ತಿಂದುಬಿಟ್ಟು ಮಲ್ಕೊಂಡ್ರೆ ಅವರು ಅಪ್ಸರೆಸರು ಅವರ ಕಾಲನ್ನು ಒತ್ತುತ್ತಾ ಇದ್ದಾರಂತೆ. ಆಗ ಸೈನಿಕರು ಅಂದ್ಕೊಳ್ತಾರಂತೆ, ನಾವು ಹಿಂದಕ್ಕೆ ಅಯೋಧ್ಯಕ್ಕೆ ಹೋಗೋರು ಬೇಡ, ಮುಂದಕ್ಕೆ ಚಿತ್ರಕೂಟ ಪರ್ವತಕ್ಕೂ ಹೋಗೋದು ಬೇಡ, ಹೀಗೆ ಭರದ್ವಾಜ ಆಶ್ರಮದಲ್ಲಿ ಇದು ಬಿಡೋಣ ಅಂತ ಸಂತೋಷದಿಂದ ಕೇಕೆ ಹಾಕ್ತಾ ಇದ್ದಾರಂತೆ. ಕುದುರೆಗಳು ಮತ್ತೆ ಆನೆಗಳು ಕೂಡ ಸಂತೋಷ ಪಡ್ತಾ ಇರುವಂತೆ. ಮಾರನೇ ದಿನ ಬೆಳಿಗ್ಗೆ ಆಗೋಷ್ಟರಲ್ಲಿ ಎಲ್ಲವೂ ಅದೃಶ್ಯ ಆಗೋಗಿದೆ ಅಂತಂದ್ರೆ ಒಂದು ಹೊತ್ತಿಗೆ ನಾನು ಆತಿಥ್ಯವನ್ನು ಕೊಡ್ತೀನಿ ಅಂತ ಭಾರದ್ವಾಜ ಮಹರ್ಷಿಗಳು ಹೇಳಿರ್ತಾರೆ. ಇಲ್ಲಿ ಹೇಳಿರ್ತಾರೆ. ಈ ಭಾರದ್ವಾಜ ಮಹಾಮುನಿಗಳ ಬಗ್ಗೆ ನಾವು ಬರುವಂಥ ಸಂಚಿಕೆಯಲ್ಲಿ ಮತ್ತಷ್ಟು ಮಗದಷ್ಟು ವಿಶೇಷವಾಗಿರುವಂಥ ವಿಶೇಷಗಳನ್ನು ತಿಳ್ಕೊಳೋದಕ್ಕೆ ಪ್ರಯತ್ನ ಮಾಡೋಣಂತೆ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್. ನಮ್ಮ ಚಾನಲ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.